ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಗುರುಪದ ದೇವತೆಗಳಿಗೂ ಗಂಧರ್ವಾದಿಗಳಿಗೂ ಅಸದಳವಾದದ್ದು. ಶ್ಲೋಕ 48. ಏವಂ ಗುರುಪದಂ ಶ್ರೇಷ್ಠ ದೇವಾನಾಮಾಪಿ ದುರ್ಲಭಂ ಆಹಾಹೂಹು ಗಣಶ್ಚೈವ ಗಂಧರ್ವಾದೈಶ್ಚ ಪೂಜಿತಂ. ಅನುವಾದ. ಉತ್ಕೃಷ್ಟವಾದ ಗುರುಪದವು ದೇವತೆಗಳಿಗೂ ಹೊಂದಲು ಅಶಕ್ಯವಾಗಿರುವುದು. ಆಹಾ ಊಹು ಎನ್ನುವ ಗಂಧರ್ವರಿಂದಲೂ ಪೂಜಿಸಲ್ಪಟ್ಟಿದೆ. ಭಾವಾರ್ಥ. ಸರ್ವೋತ್ಕೃಷ್ಟ ಗುರುಸ್ವರೂಪವು ಅರಿತುಕೊಳ್ಳಲು ದುರ್ಲಭವೆಂದು ತಿಳಿಯಪಡಿಸಲಾಗಿದೆ. ದೇಹವಿಲ್ಲದ ಸೂಕ್ಷ್ಮ ರೂಪದಲ್ಲಿರುವ ದೇವತೆಗಳಿಗೆ ಗುರುವನ್ನು ಆಶ್ರಯಿಸಲು, ಸೇವೆ ಮಾಡಲು, ಪೂಜಿಸಲು, ಸ್ತುತಿಸಲು ಸಾಧ್ಯವಿಲ್ಲ. ಹಾಗಾಗಿ ಪವಿತ್ರವಾದ ಗುರುವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆಹಾ ಎನ್ನುವ ದೈವತ್ವರಾಗ ಮತ್ತು ಊಹು ನಿಷಾದಸ್ವರ ಪ್ರಧಾ ಮತ್ತು ಕೃಷಿ ಕಶ್ಯಪರಿಗೆ ಜನಿಸಿದ ಗಂಧರ್ವ ಗಾಯಕರು. ದೇವಗಂಧರ್ವರೆಲ್ಲರೂ ಶ್ರೀ ಗುರು ಸ್ವರೂಪವನ್ನು ಪೂಜಿಸುವರು ಎಂದು ಪರಮೇಶ್ವರನು ಪಾರ್ವತೀ ದೇವಿಗೆ ತಿಳಿಸುತ್ತಿರುವರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರು ಎಂದರೆ ಏನೆಂದುಕೊಂಡು ಬಿಟ್ಟಿದ್ದೀರಾ? ಬರುವುದು, ನಮಸ್ಕಾರ ಮಾಡುವುದು, ಭಜನೆ ಪೂಜೆಗಳಲ್ಲಿ ಭಾಗವಹಿಸಿ ಊಟ ಮಾಡಿ ಹೋಗುವುದಷ್ಟೇನಾ? ಗುರುವೆಂಬ ಪದಕ್ಕೆ ಅರ್ಥ ಗೊತ್ತಿದೆಯಾ? ಅವನ ಒಂದು ನುಡಿಯ ಬೆಲೆ ಗೊತ್ತಿದೆಯಾ? ಅವನ ಒಂದು ವಾಕ್ಯದ ಶಕ್ತಿ ಗೊತ್ತಾ ನಿಮಗೆ? ಗುರುವು ಏನಾದರೂ ನುಡಿದರೆ ಅವನ ಒಂದು ವಾಕ್ಯವನ್ನು ಪಾಲಿಸಲು ಮುಕ್ಕೋಟಿ ದೇವತೆಗಳು ಕಾಯುತ್ತಿರುತ್ತಾರೆ. ಅಂಥವನು ಭಕ್ತರಿಗೋಸ್ಕರ ಬಂದಿದ್ದಾನೆ. ಭಕ್ತರ ಮೇಲೆ ಅಪಾರವಾದ ಪ್ರೀತಿಯಿಂದ ಅವರನ್ನು ಮುಕ್ತರನ್ನಾಗಿ ಮಾಡಲು ಬಂದಿದ್ದಾನೆ. ಅವನ ಕೃಪೆಯನ್ನು ಪಡೆದುಕೊಳ್ಳಿರಿ, ಸೇವೆ ಮಾಡಿರಿ. ಅವನ ಕೃಪೆಯನ್ನು ಪ್ರಾಪ್ತಿ ಮಾಡ್ಕಣಕ್ಕೆ ಒದ್ದಾಡ್ರಿ, ಉರುಳಾಡ್ರಿ. ಒಂದು ಹಂತವನ್ನು ತಲುಪಿದ ಮೇಲೆ ಸನ್ಮಾರ್ಗದಲ್ಲಿ ಮುಂದುವರಿಯುವುದು ಸುಲಭವಾಗುತ್ತದೆ. ಆ ಹಂತವನ್ನು ತಲುಪುವುದಕ್ಕಾದರೂ ಶ್ರಮಿಸಿರಿ. ಪರತತ್ವಾಮೃತ ಪುಟ 215.